ಸರ್ ನೀವು ಸಿನಿಮಾ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಅಂತ ಅಂದರೆ ಹಬ್ಬದ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ, ಸಿನಿಮಾ ಬಗ್ಗೆನೇ ಮಾತಾಡ್ತೀರಾ. ಸೊ ಈ ಒಂದು ಸಂಕ್ರಾಂತಿ ಹಬ್ಬ ನಿಮ್ಗೆ ಎಷ್ಟು ಸ್ಪೆಷಲ್ ಅಂತ? ಅಮ್ಮ ಖಂಡಿತ ಹಬ್ಬ ಅಂದ್ರೇ ತುಂಬ ಸ್ಪೆಷಲ್ಲು ನಮಗೆಲ್ಲ. ಸೊ ಭಾಳಷ್ಟು ಸ್ಪೆಷಲ್ಲು ಅಂದರೆ ಈ ಹಬ್ಬದ ದಿನ ನಾವು ಒಂದು ಸಿನಿಮಾ ನನಗೆ ಅಂದರೆ ಪ್ರತಿಯೊಂದು ಮಗು ಥರ ಇದು, ಓಕೆನಾ. ಈ ಮಗುನ ಇವತ್ತು ಈ ಹಬ್ಬದ ವಾತಾವರಣದಲ್ಲಿ ನಾವು ಅದನ್ನು ರಿಲೀಸ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದೀವಿ. ಸೊ ಖಂಡಿತ ಖುಷಿ ಆಗುತ್ತೆ. ಸೊ ಈ ಪ್ರತಿ ಹಬ್ಬದಲ್ಲೂ ನಾನು ಆಗಲೇ ಹೇಳ್ತಿದ್ದೆ, ನಮ್ಮ ತಾಯಿಯವರು ಅಂದರೆ ಆಯಿತು 2009 ತೀರೋದ್ರು. ಬಟ್ ಈ ಥರ ಈ ಹಬ್ಬಗಳು ಅಂದ ತಕ್ಷಣವೇ ಅವ್ರಿಗೆ ತುಂಬ ಖುಷಿ ಆಗೋದು. ಕಬ್ಬು ಇದೆಲ್ಲ ತರಿಸಿ, ಅವ್ರಿಗೆ ಶುಗರ್ ಡಯಾಬಿಟಿಕ್ ಪೇಷಂಟ್ ಅವರು. ಸೊ ಆದ್ರೂ ಕಬ್ಬು ನನಗೆ ಇಷ್ಟ ಅಂಥೇಳಿ ತಿನ್ನೋರು, ನಾನೆಲ್ಲ ಕಂಟ್ರೋಲ್ ಮಾಡ್ತಿದ್ದೆ. ಸೊ ಅದೆಲ್ಲ ಮಿಸ್ ಮಾಡ್ಕೊತಿದ್ದೀನಿ. ನಮ್ಮ ತಂದೆ ಪ್ರತಿಯೊಂದು ಹಬ್ಬಕ್ಕೂ, ಯಾಕಂದರೆ ನಮ್ಮ ಮನೇಲಿ ನೋಡಿರ್ತೀರ ನೀವು, ಎಲ್ಲ ದೇವ್ರ ಫೋಟೋ, ಎಲ್ಲ ದೇವ್ರನ್ನ ನಾವು ಪೂಜೆ ಮಾಡ್ತಿದ್ವಿ. ಸೊ ಪ್ರತಿ ಹಬ್ಬನೂ ಆಚರಣೆ ಮಾಡ್ತಿದ್ವಿ. ಈಗಲೂ ಅಷ್ಟೇ, ನಾನು ಪ್ರತಿ ಹಬ್ಬನೂ ಆಚರಣೆ ಮಾಡ್ತೀನಿ. ಸೊ ಖುಷಿ ಆಗ್ತಿದೆ. ನನ್ನ ವೈಫ್ ಅವರು ತುಂಬ ಒಂದು ಸಪೋರ್ಟಿವ್ ಆಗಿದ್ದು, ಪ್ರತಿ ಹಬ್ಬಕ್ಕೂ ಎಲ್ಲ ದೇವ್ರ ಮನೆ ಪೂಜೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ತಿದ್ರು. ಸೊ ಇವತ್ತು ಅವರೂ ಬಂದಿದ್ದಾರೆ ಜೊತೆಗೆ. ಸೊ ಈ ಹಬ್ಬದ ದಿನ ಒಂದು ಸಿಹಿ ಸುದ್ದಿ, ಬಲರಾಮನ ದಿನಗಳು ಬರ್ತಿದ್ದೀವಿ. ಸೊ ಅದೇ ಥರ ಇದು ಎಷ್ಟು ಸಿಹಿ ಆಗಿದೆಯೋ ಅಷ್ಟೇ ನಮ್ಮ ಕರ್ನಾಟಕದ ಜನತೆ ಈ ಸಿನಿಮಾನ ನೋಡಿ ನಮಗೆಲ್ಲ ಸಿಹಿ ಸುದ್ದಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಎಳ್ಳು ಬೆಲ್ಲ ಸ್ಪೆಷಲ್ಲು ಈ ಒಂದು ಸುಗ್ಗಿ ಹಬ್ಬಕ್ಕೆ. ಸೊ ವಿನೋದ್ ಪ್ರಭಾಕರ್ ಅವರು ಯಾರಿಗಾದರೂ ಇಂಡಸ್ಟ್ರಿನಲ್ಲಿ ಎಳ್ಳು ಬೆಲ್ಲ ಕೊಡಬೇಕು ಅಂತ ಅಂದರೆ ಯಾರಿಗೆ ಕೊಡ್ತಾರೆ ಅಂತ? ಖಂಡಿತ ಅಂದರೆ ಒಬ್ರಿಗಿಬ್ರಿಗೂ ಅಂದರೆ ಸೀಮಿತ ಆಗ್ಬಿಡುತ್ತೆ. ನನ್ನ ಪ್ರಕಾರ ಇಡೀ ನಮ್ಮ ಇಂಡಸ್ಟ್ರಿಗೆ ಎಳ್ಳು ಬೆಲ್ಲ ಕೊಡಲೇಬೇಕು. ಏನಕ್ಕೆ ಅಂದರೆ ಇವತ್ತು ಒಂದಿಷ್ಟು ನಮ್ಮ ಇಂಡಸ್ಟ್ರಿ ಸ್ವಲ್ಪ ಮತ್ತೆ ಈಗ ಬೆಲ್ಲದ ಥರ ನಡೀತಿದೆ ಒಂದು ಸಿಹಿ. ಯಾಕಂದರೆ 2025 ಮಹಾದೇವದಿಂದ ಒಂದಿಷ್ಟು ಶುರು ಆಯಿತು. ಸೊ ಈ ಬೆಲ್ಲ ಈ ಮತ್ತಷ್ಟು ಮಗದಷ್ಟು ಎಲ್ರಿಗೂ ಆ ಭಗವಂತನೇ ಹಂಚಲಿ ಅಂತ ನಾನು ಕೇಳ್ಕೊತೀನಮ್ಮ. ಸರ್, ಇನ್ನು ನೀವು 1984 ಕತೆ ಇದು ಅಂತ ಹೇಳಿದ್ರಿ. ಸೊ 1984 ವಿನೋದ್ ಪ್ರಭಾಕರ್ ಅವರು ಏನು ಮಾಡ್ತಿದ್ರು ಅನ್ನೋ ಕ್ಯೂರಿಯಾಸಿಟಿ ನನಗೆ ರಿಯಲ್ ಲೈಫಲ್ಲಿ. ನಾನು ಖಂಡಿತ ಮಗುವಾಗಿದ್ದಮ್ಮ. ಐ ಥಿಂಕ್ ಅವಾಗ ನಾನು 4 ವರ್ಷ, 1980 ನಾನು. ಸೊ ಐ ಥಿಂಕ್ 4 ವರ್ಷ ಆಗ ನನಗೆ. ಆವಾಗ ಇದೂ ಇರಲಿಲ್ಲ, 80s ಎಲ್ಲ ಬಂದು ಏನೋ ಬೇಬಿ ಸಿಟ್ಟಿಂಗ್ ಎಲ್ಲ ಇರಲಿಲ್ಲ ಅಲ್ಲ. LKG ಸ್ಟಾರ್ಟ್, ಪ್ರೀ ನರ್ಸರಿ, ಐ ಥಿಂಕ್ ನರ್ಸರಿಯಲ್ಲಿದ್ದೆ ಅನಿಸುತ್ತೆ ನಾನು. ಬಟ್ ಆದ್ರೂ ಅಂದರೆ ಆ ಕಾಲಘಟ್ಟದಲ್ಲಿ ನಾನು 94ವರೆಗೂ ನಾನು ಬಂದಿದ್ದೇನಲ್ಲ. ಸೊ ತುಂಬಾ ಪ್ರಿಪ್ರೇಷನ್, ನಾನು ನೋಡಿ ಬೆಳೆದಂಥ ಪೀಳಿಗೆ. ಸೊ ಆ ಡೀಟೇಲ್ಸ್ ಎಲ್ಲ ನನಗೆ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಸಿನಿಮಾ ತುಂಬ ಈಸಿ ಆಗಿತ್ತು. ಸರ್, ಬಲರಾಮನ ದಿನಗಳನ್ನ ನಾವು ನೋಡಿದಾಗ, ಟೈಟಲ್ ನೋಡಿದಾಗಲೇ ನಮಗೆ ಆ ದಿನಗಳು ನೆನಪಾಗುತ್ತೆ. ಸೊ ಆ ದಿನಗಳು ಶೇಡ್ ರೀತಿಯಲ್ಲೇ ಬರುತ್ತಾ, ಈ ಲಾಂಗು ಮಚ್ಚು ಜಳಪಳ ಎಲ್ಲ ಇರುತ್ತಾ? ವಿನೋದ್ ಪ್ರಭಾಕರ್ ಅವ್ರನ್ನ ನಾವು ಯಾವತ್ತೂ ನೋಡದೇ ಇರೋ ಪಾತ್ರದಲ್ಲಿ ನೋಡ್ತೀವ? ರೌಡಿಯಾಗಿ ಕಾಣಿಸ್ಕೊಳ್ತಾರ? ರಿಯಲ್ ರೌಡಿನ ಹೇಗೆ ಏನು ಅನ್ನೋ ಅಷ್ಟು ಕ್ಯೂರಿಯಾಸಿಟಿಗಳಿದೆ. ಸೊ ಅದು ಬಗ್ಗೆ ಆನ್ಸರ್ ಮಾಡೋದಾದರೆ ಏನು ಹೇಳ್ತೀರಿ ಅಂತ? ಇಲ್ಲ ಅಂದರೆ ಟೋಟಲ್ ಕಥೆನ ನಾನು ಬಿಟ್ಕೊಟ್ರಂಗೆ ಆಗ್ಬಿಡುತ್ತೆ. ಅಂದರೆ ಡೈರೆಕ್ಟರ್ ಅವರು ಇದ್ರ ಬಗ್ಗೆ ಮಾತಾಡಬೇಕು. ಬಟ್ ಆದರೆ ಲಾಂಗು ಮಚ್ಚು ಅದೆಲ್ಲ ಇಲ್ಲದೆ ತುಂಬಾ ಆ ಥರ ನಾವು ಎಲ್ಲೂ ತೋರಿಸ್ದೆ. ಯಾಕಂದರೆ ಒಂದು ಸಿನಿಮಾ ಈಗ ಲವ್ ಅಥವಾ ಯಾವುದೋ ನಾವು ಒಂದು ಜಾನರ್ ತೊಗೊಂಡ್ರೆ ಅದಕ್ಕೆ ಏನು ಪ್ರಾಪರ್ಟೀಸ್ ಏನು ತುಂಬಿಸ್ಬೇಕು ಅಷ್ಟೇ ಮಾಡಿದ್ದೀವಿ ಹೊರತು ಅದಕ್ಕೆ ಅಂತೇಳಿ ನೀವು ಮಾದೇವಲ್ಲಿ ನೋಡಿರ್ಬೋದು, ಆ್ಯಕ್ಷನ್ ಇದ್ರೂ ನನ್ನ ಫ್ಯಾಮಿಲಿನ ಇಷ್ಟಪಡುವಂಥ ಒಂದು ಸಿನಿಮಾ ಕೊಟ್ಟಿದ್ದೆ. ಸೊ ಖಂಡಿತ ಮತ್ತೆ ಬಲರಾಮನ ದಿನಗಳು ಬಂದು ನಿಮಗೆ ಅಷ್ಟು ವರ್ಗದ ಆಡಿಯನ್ಸ್ ಏನು ನಮ್ಮ ಪ್ರೇಕ್ಷಕರು ಇದ್ದಾರೋ, ಸಣ್ಣ ಮಗುವಿಂದ ದೊಡ್ಡವ್ರವರೆಗೂ ಬಂದು ಯಾವುದೇ ಒಂದು ಮುಜುಗರ ಇಲ್ಲದೆ ಕುತ್ಕೊಂಡು ನೋಡುವಂಥ ಸಿನಿಮಾ. ಆಮೇಲೆ ಹೆಚ್ಚು ಒತ್ತಡ ನಾನು ಇತ್ತೀಚೆಗೆ ಆ್ಯಕ್ಷನ್ನ ನಾನು ಕಮ್ಮಿ ಮಾಡಿ ನನ್ನ ಫ್ಯಾಮಿಲಿ ಆಡಿಯನ್ಸ್ಗೆ ಅಥವಾ ನನ್ನ ಆ ಒಂದು ಮಣ್ಣಿನ ಕತೆ ಹುಡುಕ್ತಾ ಇದ್ದೀನಿ. ಈ ಸಿನಿಮಾ ಆಗಲಿ, ಲಂಕಾಸುರ ಆಗಲಿ, ನೆಲ್ಸನ್ ಆಗಲಿ. ಸೊ ಎಲ್ಲೂ ತುಂಬ ನಾನು ಲಾಂಗು ಮಚ್ಚು ಫೈಟು, ಈಗ ಬಲರಾಮ ಅಂದ ತಕ್ಷಣ ಒಂದಿಷ್ಟು ಫೈಟ್ ಇದೆ ಅಂತ ಅಂದ್ಕೋಬೇಡಿ, ಎಷ್ಟು ಬೇಕೋ ಅಷ್ಟೇ. ಬಟ್ ಆದರೆ ಎಲ್ಲರೂ ಪರ್ಫಾರ್ಮೆನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಅದಕ್ಕೆ ಆ್ಯಂಡ್ ಕಂಟೆಂಟ್ಗಾಗಲಿ ಆ ಒಂದು ಕತೆ ಬಿಟ್ಟು ಹೊರಗಡೆ ಹೋಗಿಲ್ಲ ನಾವು. ಯಾವುದು ಅನ್ನೆಸರಿ, ನಾನು ಮಾದೇವ ಟೈಮಲ್ಲೂ ಹೇಳಿದ್ದೆ, ಯಾವುದು ಅನ್ನೆಸರಿಯಾಗಿ ಫೈಟ್ ಬರೋಲ್ಲ, ಸಾಂಗ್ಗಳು ಬಂದಿರೋಲ್ಲ ಅಂತ. ಇಲ್ಲೂ ಅಷ್ಟೇ, ಈ ಕತೆಗೆ ಏನು ಬೇಕೋ ಅಷ್ಟೇ ಇದೆ. ಆ್ಯಂಡ್ ಯಾವುದೂ ನಾವು ಆ ಒಂದು ಮಿತಿ ಮೀರಿಲ್ಲ, ಎಲ್ಲೂ ಮಿತಿ ಮೀರಿ ನಾವು ಮಾಡಿ ಆಮೇಲೆ ಮುಜುಗರ ಆಗೋಂಥದ್ದು ಎಲ್ಲೂ ಮಾಡಿಲ್ಲ. ಸೊ ಫೈಟೂ ನನ್ನ ಪ್ರಕಾರ ಅಂದರೆ ಮಾದೇವನೂ ಅಷ್ಟೇ ಇಟ್ಟಿದ್ದೆ. ನಾನು ಈ ಸಿನಿಮಾದಲ್ಲೂ ನಾನು ಏನು ಅಂದರೆ 2 ನಿಮಿಷದ ಕೆಳಗಡೆ ಇರಬೇಕು ಫೈಟ್ಗಳು ಅಂತ, ಅದ್ರ ಮೇಲೆ ಹೋದರೆ ಬೋರ್ ಆಗುತ್ತೆ ಅಂತ ಫೈಟ್ ಕಮ್ಮಿ ಇದ್ದು
ಈ ಒಂದು ಕತೆಗೆ ಏನು ಅವಶ್ಯಕತೆ ಇದೆಯೋ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಾವು ಬಳಸ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದು ಖಂಡಿತ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆಗುತ್ತೆ ಹೊರತು ಇದು ಒಂದು ಬರೀ ಆ್ಯಕ್ಷನ್ನು ಮಾಸ್ ಅಂತ ಸೀಮಿತ ಆಗಲ್ಲ.